ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ರಸಮು ಆಲೂಗಡ್ಡೆ ಚಿಕ್ಕಡಗಾಯಿ ಪಲ್ಯ ಮಾಡ್ತೀನಿ. ರಸಾಗೆ ಟೊಮಾಟೊ ಹಣ್ಣು ಹುಣಸೆ ಹಣ್ಣು ಬೇಯಿಸಿ ಈ ತರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕರಿಬೇವು, ಮೆಣಸಿನಕಾಯಿ, ಆಯಿಲು, ಕೊತ್ತಂಬರಿ, ಸಾಲ್ಟು, ಇಂಗು, ಜೀರಿಗೆ, ಮೆಣಸು, ಬೆಳ್ಳುಳ್ಳಿ. ಇದು ರಸಮ್ಗೆ. ಸ್ವಲ್ಪ ಅರಿಶಿನ ಪುಡಿ ಮಿಕ್ಸ್ ಮಾಡ್ಕೋಬೇಕು. ಗೆಡ್ಡೆನು, ನೆಲವರೆಕಾಯಿ, ಚಿಕ್ಕಡಗಾಯಿ. ಇದು ಚಿಕ್ಕಡಗಾಯಿನ ಈ ತರ ಬೇಯಿಸಿ ರೆಡಿ ಮಾಡಿ ಇಟ್ಕೊಳ್ಳಿ. ಧನಿಯಾ, ಮೆಣಸಿನಕಾಯಿ, ಎಳ್ಳು, ಚಿಲ್ಲಿ ಪೌಡ್ರು, ಸಾಸಿವೆ, ಜೀರಿಗೆ, ಗರಂ ಮಸಾಲ, ಅರಿಶಿನ ಪೌಡ್ರು, ಸಾಲ್ಟು, ಆಯಿಲು. ಇದನ್ನ ಚಿಕ್ಕಡಗಾಯಿ ಪಲ್ಯಕ್ಕೆ ರೆಡಿ ಮಾಡೋಣ. ಪೌಡ್ರ್ ಮಾಡ್ಕೊಬಿಡಿ, ಯಾಕಂದ್ರೆ ತಣ್ಣಗಾದ್ಮೇಲೆ ಬೇಗ ನುಣ್ಣಗಾಗಲ್ಲ. ಸಾಸಿವೆ, ಜೀರಿಗೆ, ಅರಿಶಿನ ಪುಡಿ, ಗರಂ ಮಸಾಲ, ಚಿಲ್ಲಿ ಪೌಡ್ರು, ಸಾಲ್ಟು. ಪಲ್ಯ ರೆಡಿ ಆಯ್ತು. ಆಯಿಲ್, ಸಾಸಿವೆ, ఇంకా ಈ ತರ ಎರಡೆರಡು ಮಾಡ್ಕೊಳ್ಳಿ. ಬೆಳ್ಳುಳ್ಳಿ ಆಡ್ ಮಾಡ್ಕೊಂಡು ಈ ತರ ತುಂಬಾ ನುಣ್ಣಗೇನು ಬೇಡ, ಇಷ್ಟಾದ್ರೆ ಸಾಕು. ಜೀರಿಗೆ, ಮೆಣಸು ಸ್ವಲ್ಪ ಎಣ್ಣೆಲ್ಲ ಫ್ರೈ ಆಗಲಿ. ಅರಿಶಿನ ಪುಡಿ ನಾನು ಒಗ್ಗರಣೆಗೆ ಹಾಕ್ಕೊಡ್ತೀನಿ. ಇಂಗು, ಮತ್ತೆ ಸ್ವಲ್ಪ ನೀರು ಹಾಕೊಂಡು ಇದೆಲ್ಲ ಕೈಯಲ್ಲಿ ಹಿಂಗಿಸಿಕೊಳ್ಳಿ. ರಸ ಯಾವಾಗ್ಲೂ ಕುದಿಬಾರ್ದು, ಈ ತರ ಗುಳ್ಳೆ ಗುಳ್ಳೆ ತರ ಬರಬೇಕು ಅಷ್ಟೇ. ಟೊಮೆಟೊ ಹುಣಸೆಹಣ್ಣು ಬೇಯಿಸಿರ್ತೀವಲ್ವಾ, ಈ ತರ ಮಳ್ಳಿದ್ರೆ ಸಾಕು. ಸ್ಟವ್ ಆಫ್ ಮಾಡ್ಕೊಂಬಿಡೋಣ. ಒಂದು 5 ನಿಮಿಷ ಮುಚ್ಚಿಕ್ ಬಿಡೋಣ. ಬಿಸಿ ಬಿಸಿ ಟೊಮೊಟೊ ರಸ, ಚಿಕ್ಕಡಗಾಯಿ, ಆಲೂಗಡ್ಡೆ ಪಲ್ಯ ರೆಡಿ. ತುಂಬಾ ಟೇಸ್ಟ್ ಆಗಿರುತ್ತೆ. ಈ ವೆದರ್ಗಂತೂ ಈ ತರ ಮಾಡ್ಕೊಂಡು ತಿನ್ಬಿಟ್ರೆ ಅಷ್ಟು ಟೇಸ್ಟ್ ಆಗಿರುತ್ತೆ. ತುಂಬಾ ಆರೋಗ್ಯಕ್ಕೂ ಒಳ್ಳೇದಿದು. ನೀವು ಈ ತರ ಒಂದ್ಸತಿ ಟ್ರೈ ಮಾಡಿ. ಇಂಥ ಒಳ್ಳೊಳ್ಳೆ ಅಡುಗೆಗಳೆಲ್ಲ ನಾನು ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರೇಮಲತಾ ಯೂಟ್ಯೂಬ್ ಚಾನಲ್. ಲೈಕ್ ಮಾಡಿ, ಶೇರ್ ಮಾಡಿ.